ಪ್ರದೇಶದ ಸಂಭಾಲ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಸೀದಿ ಸರ್ವೆ ವಿಚಾರಕ್ಕೆ ಶುರುವಾದ ಗಲಾಟೆ ಹಿಂಸಾಚಾರಕ್ಕೆ ತಿರುಗಿತ್ತು. ಈ ಪ್ರದೇಶಕ್ಕೆ ಇವತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡುವುದಕ್ಕೆ ಮುಂದಾಗಿದ್ರು. ಈ ವೇಳೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಮಸೀದಿ ಸರ್ವೆ ವಿಚಾರಕ್ಕೆ ಶುರುವಾದ ಗಲಾಟೆ 4 ಬಲಿ ಪಡೆದಿದೆ. ಹಿಂಸಾಚಾರ, ರಕ್ತಪಾತದ ಬಳಿಕ ಸಂಭಾಲ್ನ ಸ್ಥಿತಿ ತಿಳಿಗೊಂಡಂತೆ ಕಾಣ್ತಿದೆ. ಆದ್ರೀಗ ಇದೇ ಜಾಗಕ್ಕೆ ಭೇಟಿ ಕೊಡಬೇಕು ಅಂತಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಖಾಕಿ ಉತ್ತರ ಪ್ರದೇಶ ಗಡಿಯಲ್ಲೇ ತಡೆದು ನಿಲ್ಲಿಸಿದೆ. ರಾಹುಲ್ ಪ್ರಿಯಾಂಕಾ ಸಂಭಾಲ್ ಭೇಟಿಗೆ ಖಾಕಿ ತಡೆ. ಸಂವಿಧಾನದ ಪ್ರತಿ ಹಿಡಿದು ರಾಹುಲ್ ಗಾಂಧಿ ಭಾಷಣ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಿಯೋಗ ಇವತ್ತು ಸಂಭಾಲ್ಗೆ ಭೇಟಿ ಕೊಡಲು ಮುಂದಾಗಿತ್ತು. ಆದರೆ ಡಿಸೆಂಬರ್ 10ರವರೆಗೆ ಹೊರಗಿನವರಿಗೆ ಪ್ರವೇಶ ಇಲ್ಲದಂತೆ ಪೊಲೀಸರು ನಿಷೇಧ ಹೇರಿದ್ದಾರೆ. ಹೀಗಾಗಿ ಕೈಪಡೆಯನ್ನ ಪೊಲೀಸರು ದೆಹಲಿ ಗಾಜಿಪುರ ಗಡಿಯಲ್ಲಿ ತಡೆದಿದ್ದಾರೆ. ಬರೋಬ್ಬರಿ 2 ಗಂಟೆಗಳ ಕಾಲ ಸ್ಥಳದಲ್ಲಿ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ನ 100 ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಹೈವೇಯಲ್ಲೇ ಯೂಟರ್ನ್ ಹೊಡೆದು ದೆಹಲಿಗೆ ವಾಪಸ್ಸಾದ್ರು. ಇದಕ್ಕೂ ಮೊದಲು ಗುಡುಗಿದ ರಾಹುಲ್ ಸಂವಿಧಾನದ ಪ್ರತಿ ಹಿಡಿದು ನಾನೊಬ್ಬನೇ ಹೋಗ್ತೀನಿ ಅಂತ ಹೇಳಿದ್ರು. संभल जाने की कोशिश कर रहे हैं, पुलिस मना कर रही है, अलाउ नहीं कर रही है. एज एलओपी मेरा अधिकार बनता है कि मैं जा सकता हूं, मगर तब भी वो मुझे रोक रहे हैं. मैंने कहा है कि मैं अकेला जाने को तैयार हूं, पुलिस के साथ जाने को तैयार हूं, मगर उन्होंने वो भी बात एक्सेप्ट नहीं की. ಇನ್ನು ಸಂಸದೆ ಪ್ರಿಯಾಂಕಾ ಗಾಂಧಿ ಕೂಡ ಪೊಲೀಸರ ನಡೆಯನ್ನ ಖಂಡಿಸಿದ್ರು. ಇದೇನಾ ನಿಮ್ಮ ಕಾನೂನು ಸುವ್ಯವಸ್ಥೆ ಅಂತ ಪ್ರಶ್ನೆ ಮಾಡಿದ್ರು. पुलिस वालों के पास कोई जवाब नहीं है. शायद उत्तर प्रदेश की स्थिति क्या ये है कि आप इतना भी नहीं संभाल सकते, तो फिर आप इतना गर्व से क्यों कहते हैं कि लॉ एंड ऑर्डर आपने संभाल रखा है यूपी में. ರಾಹುಲ್ ಗಾಂಧಿ ನೇತೃತ್ವದ ನಿಯೋಗ ಭೇಟಿ ಕೊಟ್ರೆ ಸ್ಥಳೀಯರು ಪ್ರಚೋದನೆಗೆ ಒಳಗಾಗಬಹುದು ಅನ್ನೋದು ಮೊರ್ದಾಬಾದ್ ಪೊಲೀಸರ ವಾದ. ನಾನು ಕಾನೂನು ಸುವ್ಯವಸ್ಥೆ ಉಲ್ಲಂಘಿಸೋಕೆ ಹೋಗ್ತಿದ್ದೀನಾ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.